ಏನು ಆ್ಯಪ್ಗಳಿದೆ ಆ್ಯಪ್ಗಳನ್ನೆಲ್ಲ ಬ್ಯಾನ್ ಮಾಡಬೇಕು. ನಮಗೆ ಗೌರ್ಮೆಂಟ್ ಅವ್ರು ಮೀಟ್ರ್ ಕೊಟ್ಟಿದ್ದಾರೆ ಸರ್, ಗೌರ್ಮೆಂಟ್ ಅವ್ರು ಮೀಟ್ರ್ ಕೊಟ್ಟಿರಿ. ಮೀಟ್ರು ಏನಕ್ಕೆ ನಮಗೆ ಇವತ್ತು ದಿವಸ ಜನಗಳ ಮನಸ್ಸಲ್ಲಿ ಗೌರ್ಮೆಂಟ್ ಮೀಟ್ರ್ ಅದು ಓಲೋ ಊಬರು ಅದು ನ್ಯಾಯವಾದ ಮೀಟ್ರು, ಇದು ನ್ಯಾಯವಾದಲ್ಲ ಅಂತಾರೆ. ನಾವು ಹೇಳ್ತೀವಿ ಮೊದಲು ಮಾಡ್ತಾಯಿದ್ರು, ಕೀ ಕೊಟ್ಬಿಟ್ಟು ಮಾಡಿಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಇವಾಗ ಇದೇನಿಲ್ಲ, ಟೆಕ್ನಾಲಜಿ ಬಂದಿರೋದ್ರಿಂದ ಎಲ್ಲ ಇದು ಕಂಪ್ಯೂಟರ್ ವೈಸ್ ಇರೋದು. ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಿಯತ್ ಮೀಟ್ರು ಬೇರೆ ನಿಯತ್ತಾಗಿ ಮೀಟ್ರ್ ಹಾಕೋ ಬಾಡಿಗೆ ಹೊಡಿತೀವಿ ನಾವು. ಬಂದು ಜನಗಳು ಕುಂತ್ಕೊಳ್ಳೋಕೆ ಹೇಳಿ ನಾವು ಮೀಟ್ರ್ ಹಾಕ್ತೀವಿ ಅಂದರೆ ಬೇಡ ಕಣಪ್ಪ ಅಂತಾರೆ. ಅವಾಗ ತಲೆಮಾರ್ದಿನ ಮಾಡ್ಕೊಂಬಂದಿರೋದು ಕಲಿಸ್ಬಿಟ್ಟವ್ರೆ. ಈಗೇನು ಆ್ಯಪ್ ಬಿಟ್ಟವ್ರೆ ನಡೀತೈತೆ ಅಂತ ಹೇಳ್ತಾ ಇದ್ದಾರೆ. ಆ ಆ್ಯಪಲ್ಲಿ ಈಗ ಏನಾರು ಹೆಚ್ಚು ಕಡೆ ರೋಡಲ್ಲಿ ಆಗೋಯ್ತು ಅಂದರೆ ಓಲಾ ಬುಕ್ ಮಾಡ್ಕೊಂಡು ನಿಂತ್ಕೋತಾರ ಜನಗಳು. ಹೆಚ್ಚು ಕಡಿಮೆ ಆಗೋದೆ ಪಪ್ಪ ಓಲಾ ಗಾಡಿ ಎತ್ಕೊಂಡು ಅಂತ ಹೋಗೋ ಗಾಡೀಲಿ ಹೋಗೋ ರೋಡಲ್ಲಿ ಹೋಗೋ ಡ್ರೈವರ್ನ ತಾನೇ ಕರೀತಾರೆ. ಅವಾಗೇನಂತಾರೆ ಓಲಾ ಒಬ್ಬರು ರ್ಯಾಪಿಡ್ ಬುಕ್ ಮಾಡ್ಕೊಂಡು ನಿಂತ್ಕೊಳ್ಳಿ. ಅದೆಲ್ಲ ಜೀವನ ಅಲ್ವಾ ಅವ್ರಿಗೆ? ನಮ್ಗಳ ಜೀವನ ನಡೆಸಬಾರ್ದಾ? ಈಗ ಓಲಾ ಊಬರ್ ಅವ್ರು ಏನು ಹೇಳ್ತಾ ಇದ್ದಾರೆ, ರ್ಯಾಪಿಡ್ ಅವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ನಮಗೂ ಜೀವನ ಮಾಡೋಕ್ಕೆ ಅವಕಾಶ ಕೊಡಿ ಅಂತಿದ್ದಾರೆ. ಅದಕ್ಕೆ ನಾವು ಮೊನ್ನೆ ಅದನ್ನು ಕೇಳಿದೆ, ನೀವು ಸರ್ಕಾರದಿಂದ ಅಮೆಂಡ್ಮೆಂಟ್ ಮಾಡಿಸ್ಕೊಳ್ಳಿ, ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿಸ್ಕೊಳ್ಳಿ ಅಂತ ನಾನು ಕೇಳಿದ್ದಕ್ಕೆ ಸರ್ ಓಲಾ ಒಬ್ಬರು ಜೀವನ ಮಾಡ್ತಾರಲ್ವಾ, ಜೀವನ ಮಾಡಲಿ. ನಮ್ಮ ಗೌರ್ಮೆಂಟ್ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಮಾಡಲಿ. ಮಿನಿಮಮ್ 30 ರೂಪಾಯಿ 15 ರೂಪಾಯಿ ಕಿಲೋಮೀಟರ್ ನಮ್ಮ ಗೌರ್ಮೆಂಟ್ ಅವ್ರು ಕೊಟ್ಟಿರೋದು. ಆ ರೂಲ್ಸ್ ಪ್ರಕಾರ ಮಾಡಲಿ, ನಾವು ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ಇದು 11 ರೂಪಾಯಿ ಕಿಲೋಮೀಟ್ರ್ ಅಂತೆ, 10 ರೂಪಾಯಿ ಕಿಲೋಮೀಟ್ರ್ ಅಂತೆ, ಒಬ್ಬ 150 ರೂಪಾಯಿ ಕೊಡ್ತಾರಂತೆ, 120 ರೂಪಾಯಿ ಕೊಡ್ತಂತೆ. ಪ್ರೀಪೇಡ್ ಇದೆ ಸರ್, ಪ್ರೀಪೇಡ್ ಜನ ಬತ್ತಲ್ಲ. 11ನೇ ತಾರೀಕು ಬಸ್ ಓಪನ್ ಆದಾಗ್ಲಿಂದ ನಮ್ಮ ಪ್ರೀಪೇಡಲ್ಲಿ ನಿಂತಿರೋ ಡ್ರೈವರ್ಗಳೆಲ್ಲ ಇಲ್ಲೋಬೇಕು. ಇದನ್ನೇ ಜೀವನ ಸಾಗಿಸ್ಕೊ. ಯಾರಿಗೂ ಮೊಬೈಲ್ ಯೂಸ್ ಮಾಡೋಕ್ಕೆ ಬರೋಲ್ಲ. ವಯಸ್ಸಾದವ್ರು ಕುಂತಿರ್ತಾರೆ, ಅವರಿಗೆ ಕಾಯಿಲೆ ಕಸಾಲೆಗೆ ಅಂತ ಶುಗರ್ ಪೇಷೆಂಟು ಮಾತ್ರೆ ಪಗಡು ಎಲ್ಲ ತಗೋಬೇಕು. ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತಗೋಬೇಕು. ಏನು ಮಾಡ್ತಾರೆ? ಓಲೋ ಓಪರೇ ನಂಬ್ಕೊ ಕೂತಿರ್ತಾರಾ? ಓಲೋ ಓಪರ್ ನಂಬ್ಕೊಂಡು ಕೂತಿದಾರ? ಓಲೋ ಓಪರ್ ಯೂತ್ಗಳು ಬಂದವ್ರೆ, ಯೂತ್ಗಳು ಬಂದು ಓಲೋ ಓಪರ್ ಹೊಡಿತಾವ್ರೆ. ಇವತ್ತಿನ ದಿವಸ ಬಜಾಜ್ ಫೈನಾನ್ಸ್ ಕೊಟ್ಟು ಗಾಡಿಗಳನ್ನ ಬಿಡ್ತಾವನೆ. ಇವತ್ತು 200 300 ಗಾಡಿ ಸೀಸಿಂಗಲ್ಲಿ ನಿಂತೈತೆ. ದಿನ ಹೆಚ್ಚು ಕಡಿಮೆ ಒಂದು ತಿಂಗಳು ಓಡಿಸ್ತು ಅಂದರೆ 500,000 ಗಾಡಿ ನಿಂತ್ಕೋತದೆ. ಲೋನ್ಗಳು ಕಟ್ಟಕ್ಕಾಯ್ತಲ್ಲ ಡ್ರೈವರ್ಗಳಿಗೆ. ಯಾವ್ದೇ ಇದನ್ನೇ ಹೇಳ್ತಾರ ಸರ್. ಇಲ್ಲಿವರೆಗೂ 280 ಗಾಡಿ ಸೀಸಿಂಗಲ್ಲಿ ಐತೆ. ಇನ್ನೊಂದು ತಿಂಗಳು ಕಳೆದ್ರೆ 500,000 ಗಾಡಿ ಸೀಸ್ ಮಾಡ್ತಾರೆ. ಈಗ ಲೋನ್ ಕೊಟ್ಟವನು ಗಾಡಿ ಕಿತ್ಕೋತಾನೆ, ಡ್ರೈವರ್ಗೆ ದುಡ್ಡು ಕಟ್ಟಿದ್ರೆ 1,80,000 ಡೌನ್ ಪೇಮೆಂಟ್ ಮಾಡಿರ್ತಾರೆ. ಆ ದುಡ್ಡು ಹೋಯ್ತು. ಈಗ ಓನರ್ಗೆ ಬಸ್ ಶೋರೂಮಲ್ಲಿ ಗಾಡಿನೂ ಹೋಯ್ತು. ಡ್ರೈವರ್ಗಳೆಲ್ಲ ಹೋಯ್ತಾರೆ, ಮತ್ತೆ ಗಾರೆ ಕೆಲ್ಸಕ್ಕೆ ಹೋಯ್ತಾರ, ಇಲ್ಲ ಕೂಲಿಗೆ ಹೋಯ್ತಾರೆ, ಇನ್ನೊಂದು ಕೆಲ್ಸಕ್ಕೆ ಹೋಯ್ತಾರೆ. ಯಾರು ಸರ್ ಕರ್ಕೋತಾರೆ ಕೆಲಸಕ್ಕೆ? ನನಗೆ 20 ವರ್ಷ ಸರ್ವೀಸು, ಈಗ ಕೆಲಸ ಕೊಡ್ತಾರ ನನಗೆ? ನಾನು ಇದನ್ನೇ ನಂಬ್ಕೊಂಡು ಇದನ್ನೇ ಜೀವನ ಮಾಡ್ತಾ ಇರೋದು. ನಮ್ಮ ಮನೆ ಬಾಡಿಗೆ ಕಟ್ಟಬೇಕು, ಇದರಲ್ಲೇ ದುಡಿಬೇಕು, ಮಕ್ಕಳು ಓದಿಸ್ಬೇಕು, ಇದರಲ್ಲೇ ದುಡಿಬೇಕು. ನಾವೇನು ಹಾಕೊಂಡಿರ್ತಾರಲ್ಲ ಏನ್ ಸರ್? ನಿಮ್ಮ ಆಟೋ ಡ್ರೈವರ್ಗಳೇ ಓಲಾ ಊಬರ್ ಆಪ್ನ ಓ ಸರ್, ಓಲಾ ಊಬರ್ ಆ್ಯಪ್ನ ಅವನು ಓಲಾ ಊಬರ್ ಕಂಪ್ನಿಯವರೇ ಮಾಡಿದ್ದು. ಇದು ಫಸ್ಟ್ ಬಂದಿದ್ದು ಜುಗ್ನೋ ಮೈಸೂರಿಗೆ. ಜುಗ್ನೋ ಅಂತ ಬಂದು ಮೊಬೈಲ್ನ ಫ್ರೀ ಕೊಟ್ಟರು. ಮೊಬೈಲ್ ಆಸೆಗೋಸ್ಕರ 2013 2014 ಇಸ್ವಿಲಿ ಮೊಬೈಲ್ಗಳಿರಲಿಲ್ಲ ನಮ್ಗಳ ಹತ್ರ. ಕೀಪ್ಯಾಡ್ ಮೊಬೈಲ್ಗಳಿತ್ತು. ಅವತ್ತಿನ ದೊಡ್ಡ ಮೊಬೈಲ್ ತಗೋಬೇಕು ಅಂದರೆ ಒಬ್ಬ ಡ್ರೈವರ್ಗೆ 10,000 ರಿಂದ 15,000 ರೂಪಾಯಿ ಬೇಕಾಗಿತ್ತು. ಇವನು ಫ್ರೀ ಮೊಬೈಲ್ ಕೊಡ್ತಾರೆ. ಅದು ಸ್ಕ್ರಾಪ್ ಆಗಿರೋ ಮೊಬೈಲ್ಗಳನ್ನ, ಅದು ಕಂಪ್ನಿಯಿಂದ ಸ್ಕ್ರಾಪ್ ಮಾಡಿರೋ ಮೊಬೈಲ್ನ ಇವ್ರು ತಗೊಬಂದು ನಮಗೆ ದಿನ 25 ರೂಪಾಯಿ ಕಟ್ ಮಾಡ್ಕೋತೀವಿ, 15 ರೂಪಾಯಿ ಕಟ್ ಮಾಡ್ಕೋತೀವಿ, ನೀವು ಮೊಬೈಲ್ ಯೂಸ್ ಮಾಡ್ಕೋಬೋದು, 3 ತಿಂಗಳು ಹೊಡೀರಿ ಸಾಕು ಅಂತೇಳಿ ಆಸೆ ಹುಟ್ಟಿಸಿದ್ರು. ಅದನ್ನು ಮನುಷ್ಯಂಗೆ ಡ್ರಗ್ಸ್ ಕೊಟ್ಬಿಟ್ಟು ಅಡಿಕ್ಟ್ ಮಾಡ್ತಾರೆ. ಆ ಥರ ಅಡಿಕ್ಟ್ ಮಾಡ್ಬಿಟ್ರು ಅದನ್ನ. ಇವತ್ತು ದಿವಸ ಮನೆ ಬಾಲಿಗೆ ಜನಗಳು ಕೂತ್ಕೊಂಡು ಮಾತಾಡ್ತವ್ರೆ. ಜನಗಳ ಮನೆ ಬಾಲಿಗೆ ಡ್ರೈವರ್ ಬರ್ತಾರೆ, ಕರ್ಕೊಯ್ತಾರೆ ಅಂತ. ಅದೇ ಡ್ರೈವರ್ಗಳನ್ನೇ ನಾಯಿ ಥರ ನೋಡ್ತವ್ರೆ ಜನಗಳು. ಡ್ರೈವರ್ಗಳಿಗೆ ಯಾರು ಮರ್ಯಾದೆ ಕೊಡಲ್ಲ. ಇವತ್ತು ನಿಂತ್ಕೊಳ್ಳ ಬರ್ತೀನಿ ಅಂತಾನೆ ಹೋಗಿ ಡ್ರೈವರ್ ನಿಂತ್ಕೊಂಡ್ರೆ ಅಲ್ಲಿ 5 ನಿಮಿಷ ವೆಯ್ಟ್ ಆಯ್ತದೆ ಸರ್, ಟೈಮ್ ಒಂದು 5 ರೂಪಾಯಿ ಸೇರಿಸ್ಕೊಡಿ. ಯಾಕೆ ಕೊಡಲಿ? ಬಂದು ನಿಂತ್ಕೋಬೇಕಾದ್ರೆ ನಿಂತ್ಕೊಳ್ಳೋ ಕ್ಯಾನ್ಸಲ್ ಮಾಡ್ಬಿಟ್ಟೋಗಿ ಇನ್ನೋವ ಬರ್ತಾನೆ ಅಂತಾನೆ. ಇದನ್ನು ಯಾರು ತಂದು ಹೇಳಿದ್ದು? ಸರ್ಕಾರದವ್ರು ಆರ್ಡರ್ ಕೊಟ್ಟಿದ್ದಾರೆ ಅಂತ ಮಾಡ್ತಾರಲ್ಲ, ಅವ್ರ ಮೇಲೆ ಕಾನೂನು ಪ್ರಕಾರ ಸಲ್ಲಿಸಿ ಫಸ್ಟ್. ಸರ್, ನಾವು ಆದರ್ಶ ಆಟೋ ಯೂನಿಯನ್ ಮೈಸೂರು ಘಟಕದಿಂದ ಅಧ್ಯಕ್ಷರು ಸರ್. ನಾವಿಲ್ಲಿ 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ಸರ್. ಈ ಸೇವೆ ಸಲ್ಲಿಸಿರೋದ್ರಿಂದ ನಾವು ಯಾವಾಗ ಸೇವೆ ಸಲ್ಲಿಸ್ಕೊಂಡಿದ್ದೀವಿ ಹಂಗೇ ಇದ್ದೀವಿ. ದುಡಿಯೋರು ದುಡಿತಾವ್ರೆ. ಯಾರೋ ಎಲ್ಲಿಂದ ಬಂದು ಒಂದು ಆ್ಯಪ್ ಅಂತ ಕಂಡುಹಿಡಿದ್ರು, ಅದನ್ನು ಡ್ರೈವರ್ಗಳಿಗೆ ಅಂತ ಫ್ರೀ ಮೊಬೈಲ್ ಕೊಟ್ಟು ಅವ್ರನ್ನ ಮಂಕ್ ಮಾಡಿದ್ರು. ಡ್ರೈವರ್ಗಳಿಗೆ ಫ್ರೀ ಮೊಬೈಲ್ ಕೊಟ್ಟು ಡ್ರೈವರ್ಗಳಿಗೆ ಮಂಕ್ ಮಾಡಿ ಅವ್ರುಗಳನ್ನ ಕರ್ಕೊಬಂದು ಅವ್ರು ಆ್ಯಪ್ಗಳನ್ನ ಬಿಟ್ಕೊಂಡ್ರು. ಆ್ಯಪ್ಗಳನ್ನ ಬಿಟ್ಕೊಂಡು ಅವತ್ತಿನ ದಿವಸ ಓಲಾ ಊಬರ್ ಏನು ಅಂತ ಗೊತ್ತಿರಲಿಲ್ಲ, ಜುಗ್ನು ಅಂತ ಏನು ಗೊತ್ತಿರಲಿಲ್ಲ. ಇದಾಗ ಏನು ಒಂದು ಇದ್ರದ್ದು ಓಲಾ ಊಬರ್ ಕಂಪ್ನಿಗಳು ಫಾರಿನ್ ಕಂಪ್ನಿಯಿಂದ ಸ್ಕ್ರಾಪ್ ಬಂದಿರೋದಕ್ಕೆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಐತೆ. ಅವ್ರುಗಳು ಸ್ಕ್ರಾಪ್ ಇದು ಡೋಕಾ ಮಾಡ್ತಾರೆ ಇದನ್ನೆಲ್ಲ ಅಂತ ಅಲ್ಲಿಂದನೇ ತೆಗೆದು ಬಿಸಾಕಿದ್ದಾರೆ ಓಲಾ ಊಬರ್ ಕಂಪ್ನಿ. ಇಲ್ಲಿ ಬಂದು ಇವ್ರುಗಳು ನಮ್ಮ ಹತ್ರ ದರೋಡೆ ಮಾಡ್ತಾವ್ರೆ. ಇವತ್ತು ದಿವಸ ಬಡವರಾಗಿ ಇರ್ತಾರ, ಸೌಕರಾಗಿ ಇರ್ತಾರ. ದುಡ್ಡು ಮಾಡೋರು ಮಾಡ್ತಾವ್ರೆ. ದುಡ್ಡು ಇರೋರು ಗಾಡಿಗಳು. ಇವತ್ತು ದಿವಸ ರ್ಯಾಪಿಡ್ ಕಂಪ್ನಿಯವನು ಏನು ಹೇಳ್ತಾವನೆ ಗೊತ್ತೇ? ಗಾಡಿಗಳು ತಂದು ನಿಲ್ಸವ್ರೆ ಬೆಂಗಳೂರಲ್ಲಿ 20-30 ಗಾಡಿ. ನೀವು ಬಾಡಿಗೆ ಹೊಡೆದ್ರೆ ಒಂದು ಹೊಡಿದೇವ್ರೆ, ನಾನು ಓನ್ ವೆಹಿಕಲ್ ಬಿಡ್ತೀನಿ. ಹೊರಗಡೆ ರಾಜ್ಯದಿಂದ ಡ್ರೈವರ್ಗಳನ್ನ ತಂದು ಬಾಡಿಗೆ ಸಂಬಳ ಕೊಟ್ಟು ಇಟ್ಕೊಂಡು ನಾನು ಗಾಡಿ ಓಡಿಸ್ತೀನಿ.
ಇನ್ಯಾವನು ಬರೋದು ಬೇಡ, ನೀವು ಬಂದರೆ ಒಂದು ಅಂತ ಹೇಳ್ತಾವನೆ. ಅದಕ್ಕೆ ಪ್ರೂಫ್ ನನ್ನ ಹತ್ರ ಐತೆ, ಅದು ಪ್ರೂಫು ತೋರಿಸ್ತೀನಿ ನಿಮಗೆ. ಅಷ್ಟು ಗಾಡಿಗಳು ತರಿಸೋನೆ, ಬ್ಲೂ ಕಲರ್ ಗಾಡಿಗಳನ್ನ ಬೆಂಗಳೂರಲ್ಲಿ. ನೀವು ಓಡಲಿಲ್ಲ ಅಂದರೆ ಹೊರಗಡೆ ಜನಗಳು ತರಿಸ್ತೀನಿ ಅಂತ. ಡ್ರೈವರ್ಗಳನ್ನ ಕರೆಸಿ ನೀವು ಓಡಿಸ್ರೆ ಬೇಡ, ಓಡಿಸ್ತಾರೆ ಗಲಾಟೆ ಮಾಡಿದ್ರೆ ಮಾಡ್ಕೊಂಡು ನಾಳೆ ದಿವಸ ಸ್ಟೆಪ್ಗೆ ರೆಡಿ ಆಗೋನೆ. ಗೌರ್ಮೆಂಟಿಂದ ನೀವು ಬ್ಯಾನ್ ಮಾಡಿದ್ರೆ ಅವ್ನು ನೆಕ್ಸ್ಟ್ ನಾನು ಗಾಡಿ ಬಿಡ್ತೀನಿ, ಓನಾಗಿ ಬಿಡ್ತೀನಿ ಅಂತಾನೆ. ಈಗ ಓಟ್ ಹಾಕಿದ್ವಲ್ಲ ಜನಪ್ರತಿನಿಧಿಗಳು, ಅವ್ರೋಗಿ ನಿಂತ್ಕೊಂಡು ಮಾತಾಡಬೇಕು. ಅವನು ಹೊಟ್ಟೆ ದಿವಸ ಅವನು ಹೇಳ್ಕೊಂಡಿದ್ದಾನೆ, ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತ. ಇವರು ಆಡಳಿತ ವ್ಯವಸ್ಥೆಯಲ್ಲಿ ಯಾರು ಕೂಡ ಬದಲಾವಣೆ ತರಕ್ಕೆ ರೆಡಿ ಇಲ್ಲ. ಈ ಯಾರು ಎಮ್ ಎಲ್ ಎಗಳು ಇವ್ರುಗಳು ಯಾರು ಇರ್ತಿರಲಿಲ್ಲ. ಆದರೂ ಜನ ಅವ್ರನ್ನ ಬದಲಾಯಿಸೋಕ್ಕೂ ರೆಡಿ ಇಲ್ಲ. ಏನು ಮಾಡಬೇಕು ಹಾಗಾದ್ರೆ? ಜನಗಳು ಮೊದಲು ಎಚ್ಚೆತ್ತುಕೋಬೇಕು. ಜನಗಳು ಎಚ್ಚೆತ್ಕೊಂಡು ಯಾರು ಏನು ಎತ್ತುನ ತಿಳ್ಕೊಬೇಕು. ಈಗ ಆ ಸರ್ಕಾರ ಐತೆ, ಈ ಸರ್ಕಾರ ಐತೆ ಅಂದ್ರೆ ಎಲ್ಲ ಸರ್ಕಾರದ ನೋಡಿದ್ದೀರ ತಾನೆ. ಯಾವ ಸರ್ಕಾರ ಬಂದರೆ ಯಾವ್ದು ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ ಯೋಚನೆ ಮಾಡಿ. ಫ್ರೀ 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 ಅಂತ ಬಿಟ್ಟರು. ನನ್ನ ಮನೆ ಲೈಟ್ ಬಿಲ್ ಈಗಲೇ ತೋರಿಸ್ತೀನಿ. ಇನ್ನು ತಿಂಗಳಿಗೆ ಬರ್ತೈತೆ 600-700 ರೂಪಾಯಿ, ತಿಂಗಳು 3000 ರೂಪಾಯಿ ಲೈಟ್ ಬಿಲ್ ಬಂದೈತೆ. ನಾನು ಎಲ್ಲಿ ತಗೋ ಕಟ್ಟಲಿ? ಇಲ್ಲಿ ಬಾಡಿಗೆ ನಡೀತಾ ಇಲ್ಲ. ನನಗೆ 2 ತಿಂಗಳು 3 ತಿಂಗಳು ಡ್ಯೂ ಇಲ್ಲ ನಂದು. ಯಾವುದೇ 2-3 ತಿಂಗಳು, ಒಂದೇ ತಿಂಗಳಿಗೆ 3000 ರೂಪಾಯಿ ಬಂದೈತೆ. ಯಾಕಪ್ಪ ಇಷ್ಟು ಬಂದೈತೆ ಅಂದರೆ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತಾರೆ. ಯಾವ ಸರ್ಕಾರಕ್ಕೆ ಹೋಗಿ ಕೇಳೋದು? ಸರ್ಕಾರದ ಪ್ರತಿನಿಧಿಗಳನ್ನ ನಾವು ಎಮ್ ಎಲ್ ಎಗೆ ಕೂರಿಸಿರೋದು ನಾವು. ಅವ್ನು ತಗೊಂಡೋಗಿ ಕೇಳಿ ಅವರು. ನಾವು ಕೆಲ್ಸಕ್ಕೆ ಇರೋದು ಅಷ್ಟೇನೆ. ಕರೆಂಟ್ ಅವ್ರಿಗೆ ಇದ್ರ ಎಲೆಕ್ಟ್ರಿಷಿಯನ್ ಇವ್ರು ಬಂದು ಬೇಟ್ರು ಹೊಡಿತಾರಲ್ಲ, ನಾವು ಕೆಲ್ಸಕ್ಕೆ ಇರೋದು. ಅವ್ರು ಏನು ಹೇಳೋರು ನಾವು ಮಾಡ್ತಾ ಇದೀವಿ ಅಂತಾರೆ. ನಾವು ಹೇಳ್ತಾವ ಕಟ್ಟದ ಸರ್, ನಮ್ಮ ಬಾಡಿಗೆ ನಡೀತಲ್ಲ, ಏನು ನಡೀತಲ್ಲ ಸರ್. ಯಾವ ಸರ್ಕಾರಕ್ಕೆ ಹೋಗಿ? ಯಾವ ಸರ್ಕಾರಕ್ಕೆ ಅಂತ ಹೇಳೋದು ಯಾರು ಹೋಗೋಕ್ಕಾಯ್ತು ಸರ್? ನಾವು ಒಂದು ಲೆಟ್ರ್ ಈಗ ಮನವಿ ಸಲ್ಲಿಸಿದ ಡಿ ಸಿ ಆಫೀಸ್ ಮನವಿ ಸಲ್ಲಿಸ್ಕೋತಾರೆ. ಡಸ್ಟ್ಬಿನ್ಗೆ ಹೋಗಿರ್ತದೆ ಅದು. ನಾವು ಮನವಿ ಪೇಪರ್ಗಳು ಡಸ್ಟ್ಬಿನಲ್ಲಿ ಹೋಗಿರುತ್ತೆ. ಕಣ್ಣಾರ ನಾವು ನೋಡಿದ್ದೀವಿ, ನಮ್ಮ ಡಸ್ಟ್ಬಿನಿಂದ ಎತ್ಕೊಟ್ಟಿರೋದನ್ನ ನೋಡಿ ಸರ್. ಇದು ಹೊಸದು ಮನವಿ ಸಲ್ಲಿಸಿದ್ರು ಡಸ್ಟ್ಬಿನಿಂದ ಎತ್ಕೊಡ್ತಾರೆ. ನಾವು ಮನವಿ ಸಲ್ಲಿಸೋದು ಲೆಕ್ಕನೇ ಇಲ್ವಾಗ್ರೆ ಡ್ರೈವರ್ಗಳ ಲೆಕ್ಕನೇ ಇಲ್ವಾ? ನಮ್ಮ ನೋವು ಫಸ್ಟು ಪರಿಹಾರ ಮಾಡ್ಕೊಳ್ಳಿ. ಇಷ್ಟು ವರ್ಷದಿಂದ ಯಾವ ಸರ್ಕಾರನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಈ ಸರ್ಕಾರದವ್ರು ಮಾಡ್ತಾರ ಅನ್ನೋದು ನೋಡೋದಂತ ಈ ಪಕ್ಷದವ್ರನ್ನ ನೋಡ್ತಾ ಇದ್ದೀವಿ. ಈ ಪಕ್ಷದವ್ರು ಮಾಡ್ತಾ ಇದ್ದೀವಿ. ಆರಂಭದಲ್ಲೇ ಅಧ್ವಾನ ಮಾಡ್ಬಿಟ್ರು. ಫ್ರೀ 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 ಏನು ಫ್ರೀ ಇಲ್ಲ, ಅಲ್ಲಿ ಎಲ್ಲ ಎಕ್ಸ್ಟ್ರಾ ಹೋಯ್ತಾನೆ ಐತೆ. ನಮ್ಮ ಜನಗಳ ಮೇಲೆ ಅವ್ರು ಏನೇ ಫ್ರೀ ಕೊಟ್ಟರು ಜನಗಳ ಮೇಲೇ ಬರೋದು. ಅವರೇ ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡ್ತಾರೆ. ಸೆಂಟ್ರಲಿಂದ ಆರ್ಡ್ರ್ ಕೊಟ್ಟವನೇ ಟ್ಯಾಕ್ಸ್ ಪೇ ಮಾಡಬೇಕು ಅಂತ. ಈಗ ನಿನ್ನೆ ಮಧ್ಯರಾತ್ರಿಯಿಂದ ಅಂತ ಅದನ್ನೆಲ್ಲ ಯಾರ ಮೇಲೆ ಹಾಕ್ತಾರೆ? ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡ್ತಾರೆ. ಓಲೋ ಊಬರ್ ಮೇಲೆ ಹಾಕ್ತಾರಾ? ಬೇರೆ ಅವ್ರ ಮೇಲೆ ಹಾಕ್ತಾರಾ? ಇಲ್ಲ ಎಲ್ಲ ಜನಗಳ ಮೇಲೆ ಹಾಕ್ತಾರಾ? ಯಾವುದು ಟ್ಯಾಕ್ಸ್ ಅಂತ ಕಟ್ಟೋದ ನಾವು? ಯಾವ್ದಕ್ಕೆ ಟ್ಯಾಕ್ಸ್ ಕಟ್ಟೋದ? ದುಡಿಯೋದು 4 ಕಾಸು, ದುಡಿಯೋದು 4 ಕಾಸು ಸರ್. ಸಾವಿರಾರು ಕೋಟಿ ಇಟ್ಟಿರ್ತಾರೆ, ಅವ್ರಿಗೆ ಟ್ಯಾಕ್ಸ್ ಕಟ್ತಾರೆ. ಅವ್ರಿಗೆ ಕಮ್ಮಿ ಮಾಡ್ತಾರೆ. ಅವರು ಇಷ್ಟು ಕಟ್ಟಬೇಡಿ, ಸ್ವಲ್ಪ ಕಟ್ಟಿ ಸಾಕು ಅಂತ ಕಮ್ಮಿ ಮಾಡ್ತಾರೆ. ನಮ್ಮದ ಜಾಸ್ತಿನೇ ತಗೋತಾರೆ. ನಾವೆಲ್ಲಿಗೋ ಕಟ್ಟಬೇಕು? ಈಗ ಹೇಳಿ ಸರ್, ಈ ಸಮಸ್ಯೆಗೆ ಸೊಲ್ಯೂಷನ್ಸ್ ಹೇಗೆ ಮಾಡೋದು? ಈಗ ನಮ್ಮ ಕಡೆ ಯಾವ ರೀತಿ ಸಪೋರ್ಟ್ಸ್ ನಿಮ್ಗೆ? ನಿಮ್ಮ ಮೀಡಿಯಾ ಕಡೆಯಿಂದ ನಾವು ಕೇಳೋದು ಇಷ್ಟೇ. ನಮಗೆ ಗೌರ್ಮೆಂಟಿಂದ ಬಂದಿರೋದು ಮೀಟ್ರ್ ಹಾಕೊಂಡು ಬಾಡಿಗೆ ಹೊಡಿಯೋಕ್ಕೆ ಜನಗಳಿಗೆ ಪ್ರಮೋಟ್ ಮಾಡಿ, ಮತ್ತು ಓಲೋ ಊಬರ್ನ ಕ್ಯಾನ್ಸಲ್ ಮಾಡಿ. ಮತ್ತು ಇದು ರೈಟ್ ನ್ಯೂಸ್.